ಉಪ್ಪಿಟ್ಟು ಅಂದ್ರೆ ಯಾರಿಗೂ ಇಷ್ಟ ಇಲ್ಲ. ಆದ್ರೂ ತಿಂಗಳಿಗೊಮ್ಮೆ ಉಪ್ಪಿಟ್ಟನ್ನ ಮಾಡ್ತೀನಿ. ಇವತ್ತು ಅನ್ಕೊಂಡಿದ್ದೆ ಚಪಾತಿ ಮಾಡ್ಬಿಟ್ಟು ಪನ್ನೀರ್ ಗ್ರೇವಿ ಮಾಡೋಣ ಅಂತ ಅನ್ಬಿಟ್ಟು. ಆದ್ರೂ ಫ್ರೆಂಡ್ಸು ಎಲ್ಲ ಬರೋದ್ರಿಂದ ಇವತ್ತು ಎಲ್ಲಾರ್ಗೂ ಒತ್ತಿ ಬೇಯಿಸಿ ಮಾಡೋದು ಲೇಟ್ ಆಗುತ್ತೆ ಅಂತ ಅನ್ಬಿಟ್ಟು ಈಸಿ ಆಗುವಂತ ಒಂದು ರೆಸಿಪಿನ ಮಾಡ್ಬಿಡೋಣ ಅಂತ ಅನ್ಬಿಟ್ಟು ಮಾಡ್ತಾ ಇದೀನಿ. ಉಪ್ಪಿಟ್ಟಾದ್ರೆ ಬೇಗ ಆಗೋಗುತ್ತೆ. ಮಧ್ಯಾಹ್ನಕ್ಕೆ ಚಪಾತಿ ಮಾಡ್ಬಿಟ್ಟು ಗ್ರೇವಿನ ಮಾಡ್ಕೊಳ್ತೀನಿ. ನಿನ್ನೆ ನಾನು ಚಿಕ್ಕಪೇಟೆಗೆ ಹೋಗಿದ್ದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಹಂಗೇನೆ ಒಂದ್ ಸೀರೆ ಕೂಡ ತುಂಬಾ ಇಷ್ಟ ಆಯ್ತು ಅಂತ ಅನ್ಬಿಟ್ಟು. ಅದೇನಪ್ಪ ಸೀರೆಯಲ್ಲಿ ಸ್ಪೆಷಲ್ ಅಂತಂದ್ರೆ ಫಸ್ಟ್ ಟೈಮ್ ನನ್ ಮಗ ಏನಾದ್ರು ಬೇಕಾದ್ರೆ ತಗೊಳಮ್ಮ ಅಂತ ಹೇಳಿದ್ದ. ಹಂಗಾಗಿ ಅವ್ನ್ ದುಡ್ಡಲ್ಲಿ ತಗೊಂಡಿರೋಂತ ಸೀರೆ ಅಲ್ವಾ, ಮೆಮೊರಬಲ್ ಏನಾದ್ರು ತಗೋ ಅಂತ ಹೇಳಿದ್ದ. ನಾನ್ ಸೀರೆನ ತಗೊಂಡಿದ್ದೀನಿ. ಯಾಕೆಂದ್ರೆ ಅದು ಯಾವತ್ತು ನನ್ನ ಹತ್ರ ಇರುತ್ತೆ. ಒಂಥರ ಅದ್ ನೋಡ್ದಾಗೆಲ್ಲ ಇದು ಫಸ್ಟ್ ಟೈಮ್ ನನ್ ಮಗ ಕೊಡ್ಸಿದ್ದು ಅನ್ನೋ ತರ ಇರುತ್ತೆ ಅಂತ ಅನ್ಬಿಟ್ಟು ನಾನು ಅದನ್ನ ತಗೊಂಡಿದ್ದೀನಿ. ಅದು ಯೆಲ್ಲೋ ಕಲರ್ಗೆ ಬಾಟಲ್ ಗ್ರೀನು. ನಾನು ಯಾವತ್ತೂ ಸೀರೆ ವಿಷಯದಲ್ಲಿ ಆಗ್ಲಿ ಡ್ರೆಸ್ ವಿಷಯದ ತುಂಬಾ ತೆಗ್ಸಿ ನೋಡಿ ಅದೆಲ್ಲ ಮಾಡಲ್ಲ. ನನಗೆ ಯಾವ್ದು ಕಣ್ಣಿಗೆ ಚೆನ್ನಾಗಿ ಕಾಣಿಸುತ್ತೆ ಅದನ್ನ ಎತ್ಕೊಂಡ್ಬಿಡ್ತೀನಿ. ಹಂಗಾಗಿ ಅದನ್ನ ನಾನು ಅವ್ರ ಹತ್ರ ಸೇಲ್ ಆಗ್ಬಿಟ್ಟಿತ್ತು, ರಿಕ್ವೆಸ್ಟ್ ಮಾಡಿ ಇಸ್ಕೊಂಡ್ ಬಂದಿದ್ದು. ಮನೆಯವರು ಒಂದ್ ಕೆಲಸ ಹೇಳಿದ್ರು, ಲೆಟರ್ ಇಸ್ಕೊಂಬಾ ಅಂತ ಅನ್ಬಿಟ್ಟು ಲಾಯರ್ ಹತ್ರ. ಅಲ್ಲೋಗಿ ಅಲ್ಲಿಂದ ಚಿಕ್ಕಪೇಟೆಗೆ ಹೋಗಿ ಈ ಸೀರೆನ ತಗೊಂಡ್ ಬಂದ್ವಿ. ರಶ್ಮಿ ಕೂಡ ಒಂದು 4-5 ಸ್ಯಾರಿನ ತಗೊಂಡ್ರು. ಅದು ತುಂಬಾ ಚೆನ್ನಾಗಿದೆ. ಅವ್ರ ಪೇಜ್ ಅಲ್ಲಿ ಇದೆ, ಒಂದ್ಸಲಿ ಚೆಕ್ ಮಾಡಿ. ಥ್ಯಾಂಕ್ ಯು.